ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಲಿಂಗಸಗೂರು ತಾಲೂಕಿನಲ್ಲಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕಾರ್ಯಕರ್ತರು ಸಹಾಯಕ ಆಯುಕ್ತರ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದರು. ಈ ವೇಳೆ ಮಾತನಾಡಿದ ಮುಖಂಡರು, ಸರ್ಕಾರ ನೀಡಿದ ಯಾವುದೇ ಆಶ್ವಾಸನೆಗಳನ್ನು ಇದುವರೆಗೆ ಈಡೇರಿಸಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ತಾಲೂಕಿನಲ್ಲಿ ರೈತರಿಗೆ ರಸಗೊಬ್ಬರದ ಕೊರತೆ ಉಂಟಾಗಿದ್ದು, ರಸಗೊಬ್ಬರ ಪಡೆಯಲು ಎಫ್ಐಡಿ ಕಡ್ಡಾಯ ಮಾಡಲಾಗಿದೆ. ಆದರೆ ಬಹುತೇಕ ರೈತರಿಗೆ ಎಫ್ಐಡಿ ಸೌಲಭ್ಯ ಸಿಗದೆ ಸಮಸ್ಯೆ ಎದುರಾಗಿದೆ ಎಂದು ದೂರಿದರು. ತಾಲೂಕಿನಲ್ಲಿ ರಸಗೊಬ್ಬರ ಗೋಡೌನ್ ಸ್ಥಾಪನೆ ಮಾಡಬೇಕು. ತರಕಾರಿ ಬೆಳೆಗಾರರಿಗೆ, ರೈತರಿಗೆ ತೆರಿಗೆ ವಿಧಿಸಬಾರದು. ಪ್ರಾರಂಭವಾಗುತ್ತಿರುವ ಕರ್ನಾಟಕ ಪಬ್ಲಿಕ್ ಶಾಲೆಯನ್ನು ತಕ್ಷಣ ಸ್ಥಗಿತಗೊಳಿಸಬೇಕು ಹಾಗೂ ಎಲ್ಲಾ ಶಾಲೆಗಳಿಗೂ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಎಂದು ಆಗ್ರಹಿಸಿದರು. ಜೊತೆಗೆ ತಾಲೂಕಿನಾದ್ಯಂತ ಸಮರ್ಪಕ ಸಾರಿಗೆ ವ್ಯವಸ್ಥೆ ಕಲ್ಪಿಸುವಂತೆ ಬೇಡಿಕೆ ಇಟ್ಟರು. ಹನುಮಂತ ಬಡಿಗೇರ್, ಲಿಂಗಸಗೂರು. ಹೊಲ ಸಂತೋಲಿತರು ಮಾಡೋದು ಒಟ್ಟಿಗೆ ಬರ್ಕೊಂಡು ಎಲ್ಲ ಈಸಿ ಮಾಡ್ತಾರ, ಆಮೇಲೆ ಮಾಡ್ತಾರ, ಎದಕ್ಕೆ ಮಾಡ್ತಾರೆ, ಎಲ್ಲರಿಗೂ ಮಾಡ್ತಾರೆ. ಎಫ್ ಐ ಡಿ ಮಾಡಿದ್ರೆ ಲಾಸ್ಟ್ ಎಲ್ಲೋ ಬೆಂಗಳೂರಾಗಿರ್ತಾರೆ, ಅವ್ರು ಬಂದು ಎಫ್ ಐ ಡಿ ರಿಮೋಟ್ ಆಗೋದು ಯಾರು ಆಗಲ್ರಿ. ಇದು ಒಕ್ಕತನೇ ಬಂದ್ ಮಾಡ್ಬೇಕಂತ ಇಲ್ಲಿಗೆ ಹೋಗಿ ಬಂದ್ ಮಾಡಿಬಿಟ್ಟು ಸರ್ಕಾರದಿಂದ ಪರಿಹಾರ ಕೊಟ್ಟಿಸ್ಬಿಡು. ಒಂದೊಂದು ಅದೇ ಸರ್ ವಿಷಯ ಏನಾಯ್ತು ಸರ್, 15 ದಿನೊಳಗೆ ನಮ್ಮ ವಿಷಯ ಒಂದೊಂದು ಹೇಳ್ತೀನಿ ಸರ್. ಓದ್ಬೇಕು ಏರಿಯಾ ಫಸ್ಟ್ನೇ ವಿಷಯ ಏನಂದ್ರೆ ಸರ್, ಎಫ್ ಐ ಡಿ ನೇಮ್ ಕ್ಯಾನ್ಸಲ್ ಮಾಡೋದು ಸರ್. ಲಿಂಕ್ ಮಾಡಬಾರ್ದು, ಗೊಬ್ಬರ ಎಫ್ ಐ ಲಿಂಕ್ ಮಾಡಿದ್ರೆ ಗೊಬ್ಬರ ಅದೇ ಸರ್. ಎರಡನೇ ವಿಷಯ ಏನಂದ್ರೆ ನಮ್ಮ ಊರು ಇಲ್ಲಿ ಸೊಸೈಟಿ ಒಳಗೆ ನಮ್ಮ ತಾಲೂಕು ಅಧ್ಯಕ್ಷ ಅಂತ ಅದೇ ಗೊಬ್ಬರ ದಾಸ್ತಾನು ಇರ್ಬೇಕು 15 ದಿನದ ಒಳಗೆ ಸ್ಟಾಕ್ ಇರ್ಬೇಕು. ಮೂರನೇ ವಿಷಯ ಸರ್, ತರಕಾರಿ ವ್ಯಾಪಾರಿಗಳು ರೈತರು ಮಾಡ್ತೀವಲ್ಲ ಸರ್, ರೈತರು ಅದು ನೀವು